त्रिवे सर्वार्थ साधिके शरणे त्र्यंबके देवी बनशंकरी नमोस्तुते 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 देवी। सर्वशक्ति महामातन शंकरी सर्वशक्ति महामातन शंकरी हरिसुताये दयतोरम्मा हरिसुताये दयतोरम्मा बादामि बनशंकरी बादामि बनशंकरी सर्वशक्ति महामातन शंकरी। शरणं 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 देवी कृपाकरे पालिसुव नवरता ताಯಿ ಶ್ರೀ ಗೌರಿ ಪಾಲಿಸುವ ನವರತಾ ತಾಯಿ ಶ್ರೀ ಗೌರಿ ಶರಣಂ ಶರಣಂ ಶರಣಂ
ಪ್ರಭಾ, ಏ ಪ್ರಭಾ, ಒಳಗಡೆ ಏನ್ ಮಾಡ್ತಾ ಇದೀಯಾ? ಒಂದ್ ಕಪ್ ಕಾಫಿ ತೊಂಬರಿ. ಪ್ರಭಾ, ಬೇಗ ಬಾರಿ. ರೀ, ಮೊದಲು ಕಾಫಿ ಕುಡೀರಿ, ಆಮೇಲೆ ಮುಖ ನೋಡಿವ್ರಂತೆ. ತಗೊಳ್ರಿ ಕಾಪಿನ. ಏನ್ರಿ? ಕಾಫಿ ನಾಲಿಗೆಗೆ ರುಚಿ ಕೊಟ್ರೆ ನಿನ್ನ ಸೌಂದರ್ಯ ನನ್ನ ಕಣ್ಣಿಗೆ ಖುಷಿ ಕೊಡುತ್ತೆ. ಇದೇ ಸಮಯದಲ್ಲಿ ಒಂದು ಸುಮಧುರವಾದ ಗೀತೆಯನ್ನು ಹಾಡಬಲ್ಲೆ. ಮದುವೆಯಾಗಿ 30 ವರ್ಷ ಆದರೂ ಮಕ್ಕಳು ಕಾಣ್ತಾ ಇದ್ದಾರ, ಆದರೂ ಕೂಡ ನನ್ನ ಮಾರಿ ನೋಡ್ದ ಮಾತ್ರ ನೀವು ಬಿಡ್ತಾ ಇಲ್ಲ ರೀ. ಹುಚ್ಚಿ, ನಿನ್ನ ಮಾರಿ ನೋಡಿದ್ರ ನಂಗೆ ನ್ಯಾರಿ ಮಾಡ್ದಂಗಾಗತ್ತ. ಗತ್ತು ಅನ್ನೋದು ಗೊತ್ತಿಲ್ಲ ಏನು, ವಯಸ್ಸಾಯ್ತು ಅನ್ನಬಾರ್ದು. ವಯಸ್ಸು ದೇಹಕ್ಕಾಗತ್ತೆ ಹೊರತು ಪ್ರೀತಿಗಾಗೋದಿಲ್ಲ. ಪ್ರೀತಿ ಯಾವತ್ತಿದ್ರೂ ಸ್ಥಿರವಾಗಿರ್ಬೇಕೇ ವಿನ ಅಸ್ಥಿರವಾಗಿರಬಾರ್ದು. ಅಂದಾಗ 4 ಒಪ್ಪ ಜಾಸ್ತಿ ಬದುಕ್ತೀವಿ, ಸಾಯುವಾಗ ಸುಖವಾಗಿ ಸಾಯ್ತೀವಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಹಾಡುವ ನುಡಿಯು ಜೀನಿನ ಸಿಹಿಯು ನಡೆಯುವ ಹಾಗೆ ಹೂವಿನ ಹಾಗೆ. ಆಹಾ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಹೀಗೆ ನಾವು ಹಾಡುವಾಗ ಬದುಕು ಸದವೇ.
ಸುಖ ಇನ್ನು ಎಂಥ ಸುಖ ಬೇಕ್ರಿ. ನನ್ನ ತಂದೆ ತಾಯಿಗಳು ವರದಕ್ಷಿಣೆ ಕೊಡದೆ ಕಣ್ಣೀರು ಹಾಕುತ್ತಾ ಮಗಳು ಮದುವೆ ಮಾಡೋಕ್ಕಾಗದೆ ಕಣ್ಣೀರು ಹಾಕುತ್ತಾ ಮನೆಯಲ್ಲೇ ಕುಳಿತಿದ್ದರು. ಆದರೆ ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ತಂದೆ ತಾಯಿಗಳ ಮನಸ್ಸಿಗೆ ಸುಖ ಕೊಟ್ರಿ. ಮದುವೆಗೆ 35 ವರ್ಷ ಆದರೂ ಈ ಮನೆಯಲ್ಲಿ ಬಂದರು ಒಂದು ಹನಿ ನೀರು ಕೂಡ ನನ್ನ ಕಣ್ಣಿಂದ ಬರ್ದಂಗೆ ನೋಡ್ಕೊಂಡಿದ್ರಿ. ಅಂದಾಗ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ಹೆಣ್ಣಿಗೆ ಇದಕ್ಕಿಂತ ಸುಖ ಇನ್ನೇನು ಬೇಕು ನೀವೇ ಹೇಳ್ರಿ. ನೋಡು, ಬಾಳನ್ನು ಬಂಡಿ ದಂಡಿ ಸೇರ್ಬೇಕಾದ್ರ ಮಂಡಿ ಊರ್ಲಾರ್ದಂಗ ಸಮನಾಗಿ ಜಗ್ಗೋ ಮನಸ್ಸನ್ನು 2 ಎತ್ತುಗಳು ಹೂಡಿರಬೇಕು. ಕಾಮಲಾಶೆಯಿಂದ ಪರಸಂಗ ಮಾಡದಿರಲೆಂದು ಈ ದೇಹ ಅನ್ನೋ 2 ಗಾಳಿಗಳು ಕಡಿಗಾಗದಂಗೆ ನಿಷ್ಠೆಯನ್ನು ಕೀಳುಗಳು ಬಿಗಿಯಾಗಿ ಬಿಗಿದಿರಬೇಕು. ನಂದೇ ಸರಿ ನಿಂದೇ ತಪ್ಪು, ನಾನೇ ಹೌದು ನೀನೇ ಇಲ್ಲನ್ನೋ ಭೇದ ನಮ್ಮಿಬ್ಬರಲ್ಲಿ ಬರ್ದಂಗ ಸ್ವಭಾವವನ್ನು 2 ಈಸುಗಳು ಹೊಂದಿಸಿ ನಿರ್ಧಾರವನ್ನು ನೊಗ ಇಟ್ಟು ಊಟಿ ಹಗ್ಗ ಜಗ್ಗಿ ಬಿಗಿದಿರಬೇಕು. ಪ್ರಯಾಣದಾಗ ನಾ ಕಾಣಲಾರ್ದ ಕಳ್ಳ ಹುದಲಿಗೆ ಬಿದ್ದು ಕುತ್ತಿಗೆ ತನಕ ಸಿಕ್ಕೊಂಡ್ರು ಕಿತ್ತು ಹಾರಕ ಎತ್ತಿಗೆ ಜಾನ ಜತ್ತಿಗೆ ಬಿಗಿದಿರಬೇಕು. ಸುಖಾತ್ಮನೋ ಈ ಮನುಷ್ಯ ನಿರ್ಭಯವಾಗಿ ಸವಾರಿ ಮಾಡುವುದು. ದಂಡಿ ಸೇರಕ ಕಡಿ ಹಂತಕ್ಕೆ ಬಂದ ಈ ಬಂಡಿಗೆ ಹಳ್ಳಿ ಸಹಿತ ಬಿಗಿಸಲಾರ್ದಂಗ ನಿಂದು ಸಮಪಾಲೈತಿ ಏನಿದ್ರಾಗ? ರೀ 35 ವರ್ಷ ಆಯಿತು ನಾನು ನಿಮ್ಮನ್ನು ಮದುವೆಯಾಗಿ, ಆದರೆ ನಿಮ್ಮ ಮಾತನ್ನು ಕೇಳಬೇಕನ್ನೋ ಹಸಿವು ನನಗಿನ್ನೂ ಹೋಗಿಲ್ಲ ರೀ. ಹುಚ್ಚಿ, ನಿನ್ನ ಹಸಿವು ಹಿಂಗಿಲ್ಲಂತ ನನ್ನ ಉಪವಾಸ ಕೊಲ್ಲಬೇಡಲಿ. ನೋಡ್ರಿ, ಈಗ ಮಕ್ಕಳು ಬೆಳೆದು ಭಾಳ ದೊಡ್ಡವರಾಗ್ಯಾರ ಅಂದಮೇಲೆ ನಿಮ್ಮ ಆಸೆಯನ್ನು ಕಡಿಮೆ ಮಾಡ್ಕೋಬೇಕು, ಒಬ್ಬರೇ ಇರೋ ರೂಢಿ ಮಾಡ್ಕೋಬೇಕು. ಯಾಕೆಂದರೆ ಚಿಕ್ಕ ಮಗಳು ಅಶ್ವಿನಿ ಈಗ ತಾನೇ ಬರೋ ಟೈಮ್ ಆಗೈತೆ ರೀ. ಬರ್ಲಿ, ಯಾಕ ನಾವು ಪ್ರೀತಿಯಿಂದ ಹಾಡಿ ಕುಣಿಯಕೇನು ಮಕ್ಕಳು ಬೇಡ ಅಂತಾರೆ ಏನ? ಆ ದೇವರು ಎಲ್ಲರಿಗೂ ಶ್ರುತಿ ಲಯ ಕಂಠ ಕೊಟ್ಟಿರೋದಿಲ್ಲ. ಕಲೆ ಅನ್ನೋದು ಸಿಕ್ಕವ್ರಿಗೆ ಸಿಗೋದಿಲ್ಲ. ಆ ದೇವರು ನಮ್ಮಿಬ್ಬರಿಗೆ ಹಾಡಿ ಕುಣಿಯ ಕೊಟ್ಟನಂದ್ಮೇಲೆ ಯಾಕೆ ಮುಚ್ಚಿಟ್ಕೋಬೇಕು? ಮನುಷ್ಯ ಎಷ್ಟೇ ದೊಡ್ಡವನಾಗಿ ಬೆಳೆದ್ರು ಯಾವುದೇ ದೊಡ್ಡ ಉದ್ಯೋಗದಲ್ಲಿದ್ರು ತನ್ನಲ್ಲಿರೋ ಕಲ್ಲೇನು ಕೊಲ್ಲಬಾರ್ದು. ನನ್ನ ನಿನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನನ್ನ ನಿನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನನ್ನ ನಿನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವವೊಂದಾಯಿತೆ. ಬಾಳು ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು. ತಂದೆ ಪ್ರೀತಿಯ ತಾಯಿ ಮಮತೆಯ ಪಡೆದ ನಾವುಗಳೇ ಪುಣ್ಯವಂತರು. ಭಾಗ್ಯವಂತರು ನಾವೇ ಭಾಗ್ಯವಂತರು. ಮಗಳೇ ಅಶ್ವಿನಿ, ನೀ ಯಾವಾಗ ಕಲ್ತೆಮ್ಮ ಹಾಡೋದನ್ನು? ಅಪ್ಪಾಜಿ, ಮೀನಿನ ಮರಿಗೆ ಈಜಾಗ ಯಾರು ಕಲಿಸ್ತಾರೇನಪ್ಪ? ನಾನು ಬೆಳೆಯುತ್ತಿರುವ ಪರಿಸರವೇ ನನಗೆ ಹಾಡಲಿಕ್ಕೆ ಕಲಿಸಿತು. ನಿಜ ತಾಯಿ, ಒಳ್ಳೆ ಪರಿಸರ ಒಳ್ಳೆಯದನ್ನೇ ಕಲಿಸುತ್ತೆ. ಆದರೆ ಒಳ್ಳೆ ಪರಿಸರ ಹಾಳು ಮಾಡೋಕ್ಕೆ ಒಮ್ಮೊಮ್ಮೆ ವಿಕೃತ ಮನಸ್ಸುಗಳು ಹುಟ್ಟಾಗ್ತಾವ. ಅದನ್ನೆಲ್ಲ ಎದುರ್ಸಕ ಸಾಮರ್ಥ್ಯನೂ ಬೇಕವ. ಅಂದ್ರೇನಪ್ಪಾಜಿ ನಿಮ್ಮ ಮಾತು? ಹೌದವ್ವ, ಗಾಳಿ ಇಲ್ದಂಗ ಆದ್ರ ಯಾವ ಜೀವಿಯೂ ಬದುಕೋದಿಲ್ಲ. ಬದುಕಕ್ಕೆ ಗಾಳಿ ಬೇಕೇ ಸರಿ. ಬಿರುಗಾಳಿ ಬೀಸಿ ಸುಂಟರ ಗಾಳಿ ಬೀಸಿ ಪರಿಸರ ಹಾಳು ಮಾಡುತ್ತೆ. ಗಿಡ ಗಂಟಿಗಳ ಮೇಲೆ ಧೂಳು ಕುತ್ಕೊಂಡ್ರೆ ಆ ಧೂಳು ತೊಳಿಕೆ ಮಳೆ ಬರುತ್ತೆ. ಹಂಗ ನಮ್ಮ ಮೇಲೆ ಬಿದ್ದು ಧೂಳು ತೊಳಿಕೆ ಒಳ್ಳೆ ಮನಸ್ಸು ಬೇಕವ. ರೀ, ತಂದೆ ಮಕ್ಕಳು ಮಾತು ಶುರು ಮಾಡಿದ್ರೆ ನಿಮ್ಮ ಮಾತೇ ಮುಗಿದಿಲ್ಲ. ಅದು ಅಲ್ಲೇ ರೀ, ಹೋದ ಜಾತ್ರೆಗೆ ನೀವಿಬ್ರು ಏಕೆ ಆಡ್ಲಿಲ್ಲ? ಬೆಳೆ ಹುಡುಗರಿಗೆ ಅವಕಾಶ ಕೊಡ್ಬೇಕಂತ ನಾನೇ ಬಿಟ್ಟೆ, ಆದ್ರೂ ಹೊಟ್ಟೆಗೆ ಹೋಗಕತ್ತಿದ್ ಕಣೆ. ನೋಡಿ, ಇವತ್ತೇನಾದ್ರೂ ಹಾಡಿ ಮನಸ್ಸನ್ನೇ ಹಗುರ ಮಾಡ್ಕೊಳ್ತೀನಿ ಅಂತ ವಿಚಾರ ಮಾತ್ರ ಮಾಡಬೇಡಿ. ಮನೆಯಲ್ಲಿ ಹಾಡಿ ಕುಣಿಯೋದೆ ಮನಸ್ಸು ಸಂತೋಷ ಪಡಿಸೋದೇ. ನಿಮ್ಮಿಬ್ಬರ ಪ್ರೀತಿ ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಆಹಾ, ನೀವೇನು ಇಬ್ರು ಆಡ್ತೀರಾ, ಆದ್ರೆ ನಿಮ್ಮಂಗೆ ಹಾಡ್ಲಿಕ್ಕೆ ನನಗೂ ಬರಬೇಕಲ್ಲ. ಏನಾಗುತ್ತೆ?
ಕೈಲಿ ಆಗತ್ತಲ್ಲ ಹಾಡಿ. ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವಲ್ಪ ಪ್ರೀತಿ ಮಾತೆ ನಂದ ದೀಪ ಅರಿತು ಮಾಡಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಇಂದು ನಮಗಿಂದು ಆನಂದವನ್ನೀ ಬಾಳಲಿ ತಂದೆಯ ಪ್ರೇಮ ತಂದೆ ತೇರೆಯ ದೇವ ಬಂದವೆ ಜಗದರ ಸಂಭವಿಸುತ್ತದೆ ನೋಡಿ, ನಿಮ್ಮ ಮಾತಂತೂ ಮುಗಿದಿಲ್ಲ. ಒಳಗಡೆ ಒಲಿ ಕರ್ತಾ ಇದೆ. ನಾನು ಊಟ ಮಾಡಲಿಕ್ಕೆ ಅಡಿಗೆ ತಯಾರು ಮಾಡ್ತೀನಿ. ತಂದೆ ಮಗಳು ಮಾತಾಡ್ಕೊಂತ ನಿಂತ್ಕೊಳ್ಳಿ. ಆಯ್ತು, ಹೋಗು. ಅಪ್ಪಾಜಿ, ನಿಮ್ಮಿಬ್ಬರ ಪ್ರೀತಿ ನೋಡ್ತಾ ಇದ್ರೆ ಮತ್ತಷ್ಟು ನನಗೆ ಸಂತೋಷವಾಗ್ತಾ ಇದೆ ಅಪ್ಪಾಜಿ. ಹೌದಮ್ಮ, ನನಗೂ ಹಂಗೆ ಆಗತ್ತೆ. ಹಿರಿಯರಿಂದ ಹಿಡಿದು ಇಲ್ಲಿವರೆಗೂ ಜನ ನಮಗೆ ಹಿರೇಗೌಡನ ಮನೆತನ ಅಂದರೆ ಬಹಳ ಗೌರವ ಕಾಣ್ತಿದ್ರು. ಅಷ್ಟೇ ಮರ್ಯಾದೆನೂ ಕೊಡ್ತಾ ಇದ್ರು. ಮನೆತನದ ಮಾನ ಕಾಯೋಕೆ ಹೆಂಡತಿ ಸಿಕ್ಕಳು, ಮಾತು ಕೇಳು ಮಕ್ಕಳು ಹುಟ್ಟಿದ್ರು. ಸಿಕ್ಕವ್ರಿಗೆ ಇಂಥ ಭಾಗ್ಯ ಸಿಗೋದಿಲ್ಲವ. ಇಂಥ ಭಾಗ್ಯ ಸಿಕ್ಕತ್ತೆ ಅಂದ್ರೆ ಅದಕ್ಕೆ ಪೂರ್ವಜರ ಪುಣ್ಯನ ಕಾರಣವ. ಸುಳ್ಳು ಅಪ್ಪಾಜಿ, ನಮ್ಮ ಒಳ್ಳೆತನ ನಮ್ಮನ್ನ ಕಾಯುತ್ತೆ ಹೊರತು ನೀವು ಹೇಳೋ ಹಾಗೆ ಪೂರ್ವಜರು ಮಾಡಿರುವ ಪುಣ್ಯ ಅಲ್ಲಪ್ಪ. ಹುಚ್ಚು ಮಗನೇ, ಹಿರಿಯರ ನಡವಳಿಕೆಯಿಂದ ಜನ ನಮಗೆ ಮರ್ಯಾದೆ ಕೊಡ್ತಾ ಇದ್ರು. ಇನ್ನು ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕೈಯಾಗಿರ್ತೈತಿ. ಇನ್ನು ನಾವು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಬಹಳ ಕಷ್ಟಪಡಬೇಕಾಗುತ್ತೆ. ಹೌದಾ ಅಪ್ಪಾಜಿ? ಹೌದಣ್ಣ, ಅಪ್ಪಾಜಿ ಹೇಳೋ ಮಾತು ನಿಜವಿದೆ. ಇಲ್ಲಿವರೆಗೂ ಜನ ನಮ್ಮನ್ನು ಗುರುತಿಸಿದ್ದು ಹಿರೇಗೌಡರ ಮನೆತನದವರು, ಧರ್ಮರಾಜನ ಮಕ್ಕಳು ಅಂತ. ಇನ್ನು ಮುಂದೆ ಮನೆತನದ ಮಾನ ಕಾಯೋದು ನಿಮಗ ಕುಡೈತಿ. ಮನೆತನಕ್ಕೆ ಗೌರವಕ್ಕೆ ಕುಂದು ತರದೆ ಯಾವುದೇ ಕಾರ್ಯ ಮಾಡದೆ ನಿಷ್ಠಾವಂತರಾಗಿ ಬಾಳಿರಿ. ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಬೇಕಾಗುತ್ತೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನೋಡಮ್ಮ, ಇವರು ಮನೆತನದ ಮಾನ ಉಳಿಸುವರು. ಇಂಥ ಗನಂದಾರಿ ಕೆಲಸ ಮಾಡಿ ಮನೆತನದ ಘನತೆ ಹೆಚ್ಚಿಸುವರು. ಸರಿ, ಜೋಡಿ ಮಕ್ಕಳು ಮನೆಯಲ್ಲೇ ಬೆಳೆದು ನಿಂತಿದ್ದಾರೆ ಅನ್ನೋದನ್ನ ಮರೆತು ಮನೆಯಲ್ಲಿ ವ್ಯಭಿಚಾರ ಮಾಡೋ ಇವರು ಮನೆತನದ ಮಾನ ಉಳಿಸುವರೇ ತಂಗಿ. ಅಣ್ಣ, ಇಡೀ ಊರಿಗೆ ಊರ್ ಜನನೇ ನಮ್ಮ ತಂದೆಗೆ ಬೆಲೆ ಕೊಡುತ್ತಿರುವಾಗ ನಾವು ಈ ಮನೆತನಕ್ಕೆ ಯಾವತ್ತು ಕಪ್ಪು ಬಳಿಬಾರ್ದು ಅಣ್ಣ, ಕಪ್ಪು ಬಳಿಬಾರ್ದು ಅಂತ. ಊರ್ ಜನರಿಗೆ ದೊಡ್ಡವ್ರು ಮಾಡೋ ಸಣ್ಣತನ ಗೊತ್ತಿರೋದಿಲ್ಲಮ್ಮ ಅಶ್ವಿನಿ, ಅದಕ್ಕೆ ಬೆಲೆ ಕೊಡ್ತಾರೆ. ಬಹಿರಂಗದೊಳಗೆ ಮುಖವಾಡ ಹಾಕಿಕೊಂಡು ತಿರುಗಾಡೋ ಇಂಥ ದೊಡ್ಡ ಜನ ಅಂತರಂಗದಲ್ಲಿ ಅದೆಷ್ಟೋ ಜನ ಹೆಣ್ಣು ಮಕ್ಕಳ ತಾಳಿ ಹರಿಸಿದ್ದಾರೆ, ಯಾರಿಗೆ ಗೊತ್ತು ತಂಗಿ? ಅಂದ್ರೇನನ್ನ ನಿನ್ನ ಮಾತು? ಅಪ್ಪಾಜಿಯ ಮಾತನ್ನು ಒಪ್ಪಿಕೊಂಡು ನನ್ನ ತಾಯಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೀಯಾ ನೀನು? ಅಮ್ಮಾಜಿಗೆ, ಅದು ನನ್ನ ತಾಯಿಗೆ, ಅಮ್ಮಾಜಿಗೆ ಬುದ್ಧಿ ಇದ್ದಿದ್ರ ತನ್ನ ಕಣ್ಣೆದುರೇ ಮಾಡಿಕೊಂಡ ಗಂಡ ಮತ್ತೊಬ್ಬಳೊಂದಿಗೆ ಕೂಡಿಕೊಂಡಿರೋದನ್ನ ಕಂಡು ಕಣ್ಣು ಮುಚ್ಚಿ ಕೊಡುತ್ತಿರಲಿಲ್ಲ ತಂಗಿ. ಅಶೋಕ, ನೀನೀಗ ಬೆಳೆದು ಬಹಳ ದೊಡ್ಡವನಾಗಿ ಬಿಟ್ಟಿದ್ದೀಯಪ್ಪ. ಯಾಕೆಂದ್ರೆ ತಂದೆಗೆ ಬುದ್ಧಿವಾದ ಹೇಳುವಷ್ಟು ದೊಡ್ಡವನಾಗಿ ಬಿಟ್ಟಿದ್ದೀಯಾ ನೀನು. ಅಂದ್ರೆ ನಮ್ಮಾಜಿ ನಿಮ್ಮ ಮಾತು ನಾವಿನ್ನೂ ಆಡೋ ಮಕ್ಕಳು ಅಂತ ಅಂದುಕೊಂಡಿರೇನು ನೀವು? ನಮ್ಮನ್ನು ಹೆತ್ತಿರಿ ಅಂದ ಮಾತ್ರಕ್ಕೆ ಹಿರಿಯರೆಂದೆನಿಸಿಕೊಂಡ ನೀವು ಏನೇ ಮಾಡಿದರೂ ನಾವು ಸುಮ್ಮನಿರಬೇಕಾ?
ಊರ್ ಜನರ ನ್ಯಾಯ ತೀರ್ಮಾನ ಮಾಡೋ ನಿನ್ನ ಗಂಡನಿಗೆ ತಿಳಿಬಾರ್ದ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಗಂಡ ಬೇಕಾಗಿ ನೀನು ಸಹಿಸಿಕೊಂಡಿರಬಹುದು, ಆದ್ರ ನಾನು ಸಹಿಸಾಕ ತಯಾರಿಲ್ಲಮ್ಮ. ನೋಡು ಅಶೋಕ, ನೀನು ಏನಾದರೂ ಮಾತಾಡ್ಬೇಕು ಅನ್ನೋದಿದ್ರೆ ನನ್ನ ಜೊತೆ ಮಾತಾಡು, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಆದರೆ ನಿಮ್ಮ ತಂದೆ ಜೊತೆ ನೀನೇನು ಮಾತಾಡಬೇಡ. ಯಾಕೆಂದರೆ ನಿಮ್ಮ ತಂದೆಯವರು ಮೊದಲೇ ಹಾರ್ಟ್ ಪೇಷೆಂಟ್. ನಾಳೆ ಏನಾದರೂ ಅವ್ರಿಗೆ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಅವ್ರಿಗೆ ನಿನ್ನ ಕೈ ಮುದ್ದು ಬಿಡ್ಕೋತಾ ಇದ್ದೇನೆ. ನಿಮ್ಮ ತಂದೆ ಜೊತೆ ಏನೂ ಮಾತಾಡಬೇಡಪ್ಪ. ಬಾ, ವೇಳೆ ಬಾಳಗಿದೆ, ಊಟ ಮಾಡುವಿರಂತೆ, ಊಟಕ್ಕೆ ಬಡಿಸ್ತೀನಿ. ಬಾರಮ್ಮ ನೀನು.